200 ರೂಪಾಯಿ ಮಾಡಬೇಕು, ಸರ್ಕಾರದ ವತಿಯಿಂದನೇ ಟಿಕೆಟ್ 200 ರೂಪಾಯಿ ಮಾಡಬೇಕು ಅಂತ ಮಾಡಿದ್ದಾರೆ. ಏನು ಉದ್ಘಾಟನೆಯ ದಿನ ನಮ್ಮ ಚಲನಚಿತ್ರ ಅಂತಾರಾಷ್ಟ್ರೀಯ ಚಲನಚಿತ್ರ ಉದ್ಘಾಟನೆಯ ದಿನ ಏನು ನಾನು ಎರಡೆರಡು ಅನೌನ್ಸ್ ಮಾಡಿದೆ ಅದಷ್ಟನ್ನು ಈ ಬಜೆಟಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮಂಡಿಸಿದ್ದಾರೆ. ನಮ್ಮ ಸರ್ಕಾರಕ್ಕೆ ಚಿತ್ರರಂಗದ ಪರವಾಗಿ ನನ್ನ ಧನ್ಯವಾದಗಳನ್ನ ಹೇಳೋಕ್ಕೋಸ್ಕರ ಇದು ನಿಮ್ಮ ಮುಂದೆ ಬಂದಿದ್ದೀನಿ. ಯಾವುದು ನಮ್ಮ ಅಕಾಡೆಮಿಯ 2.5 ಎಕರೆಯಲ್ಲಿ ಚಿತ್ರಮಂದಿರಗಳನ್ನ ಮಾಡಬೇಕು ಅನ್ನೋದನ್ನು ಅನೌನ್ಸ್ ಮಾಡಿದ್ದಾರೆ. ಇದಕ್ಕೆ ಮುಂಚೆ ಕೂಡ ನಾನು OTT ಮಾಡಬೇಕು, ನಮ್ಮ ಕನ್ನಡ ಚಿತ್ರರಂಗ ತುಂಬ ಕುಸಿತಾ ಇರೋದ್ರಿಂದ ನಮ್ಮ ಸರ್ಕಾರದಿಂದನೇ OTT ಮಾಡಬೇಕು ಅಂತ ಅನೌನ್ಸ್ ಮಾಡಿದ್ದೆ, ಸಾರಿಗೂ ಕೊಟ್ಟಿದ್ದೆ, ಮತ್ತು ಇಲ್ಲಿ ಬಂದ ನಮ್ಮ ಫೈಲನ್ನು ಕೊಟ್ಟಿದ್ದೆ, ಅದನ್ನು ಕೂಡ ಓಕೆ ಮಾಡಿದ್ದಾರೆ. ಆಮೇಲೆ ನಮ್ಮ ಚಿತ್ರರಂಗವನ್ನು ಮಾಧ್ಯಮವೆಂದು ಪರಿಗಣಿಸಿ ಸರ್ಕಾರದಿಂದ ಬರುವ ಎಲ್ಲ ಸವಲತ್ತುಗಳನ್ನು ಒದಗಿಸಲಾಗುವುದು ಅಂತ ಹೇಳಿ ಅನೌನ್ಸ್ ಮಾಡಿದ್ರು. ಅದರಿಂದ ನಮಗೆ ಭಾಳ ಖುಷಿಯಾಗಿದೆ. ಏನಣ್ಣ ನೀವು ಯಾರು ನಮ್ಮವರಲ್ಲ ಇದಿಷ್ಟು. ಅದರಿಂದಾಗಿ ಇವತ್ತಿನ ಬಜೆಟಲ್ಲಿ ಚಿತ್ರರಂಗವನ್ನು ಮುಂದೆ ಇಟ್ಕೊಂಡು ಜೊತೆಗೆ ಚಿತ್ರಮಂದಿರಗಳಲ್ಲಿ ಎಲ್ಲ ಚಿತ್ರಮಂದಿರಗಳಲ್ಲೂ 200 ರೂಪಾಯಿ ಮಾಡಬೇಕು, ಸರ್ಕಾರದ ವತಿಯಿಂದನೇ ಟಿಕೆಟ್ 200 ರೂಪಾಯಿ ಮಾಡಬೇಕು ಅಂತ ಮಾಡಿದ್ದಾರೆ. ಇದು ಇನ್ನೂ ಸಂತೋಷವಾದ ವಿಷಯ. ಯಾಕೆಂದರೆ ಕನ್ನಡ ಸಿನಿಮಾಗಳು 500 ರೂಪಾಯಿ, 800 ರೂಪಾಯಿ, 2000 ರೂಪಾಯಿ ತನಕ ಹೋಗ್ಬಿಟ್ಟಿತ್ತು, ನಿಮಗೆಲ್ರಿಗೂ ಗೊತ್ತಿದೆ. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇವತ್ತು 200 ರೂಪಾಯಿ ಮಾಡಬೇಕು, ಎಲ್ಲ ಚಿತ್ರಮಂದಿರಗಳು ಅಂದರೆ ಮಲ್ಟಿಪ್ಲೆಕ್ಸು ಸೇರಿ ಈ ಥರ ಆಗಬೇಕು ಅನ್ನೋದನ್ನು ಮಂಡಿಸಿದ್ದಾರೆ. ಅದರಿಂದಾಗಿ ತುಂಬ ಸಂತೋಷ ಆಗಿ ನಿಮಗೆ ನಮಸ್ಕಾರ, ಧನ್ಯವಾದಗಳು. ನಮ್ಮ ಸರ್ಕಾರಕ್ಕೆ ಹೌದಲ್ಮ, ಖಂಡಿತ ನಮಗೆ ಖುಷಿ. ಯಾಕೆಂದರೆ ನಮ್ಮ ಚಿತ್ರರಂಗವನ್ನು ತುಂಬ ಪರಿಗಣನೆಗೆ ತೊಗೊಂಡಿದ್ದಾರೆ, ತುಂಬ ಮನ್ನಣೆಗೆ ತೊಗೊಂಡಿದ್ದಾರೆ. ಇನ್ನೂ ಅನುದಾನಗಳು ಕೊಡ್ತಾರೆ. ನಮ್ಮ ಅಕಾಡೆಮಿಲಿ ಕೆಳಗಡೆ ನಾವು ಈ ಹಳೆ ಸಿನಿಮಾಗಳನ್ನ ಒಂದು ಇದು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕೂ ಕೂಡ ಒಂದಷ್ಟು ಅನುದಾನಗಳು ಕೊಡ್ತೀವಿ, ಇಂಪ್ರೂವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಅಕಾಡೆಮಿ ಕೆಲಸಗಳಂತ ಬಂದಾಗ ಎಲ್ಲ ಕೆಲಸವನ್ನು ನೆರವೇರಿಸ್ತೀವಿ. ನಮ್ಮ ಚಿತ್ರರಂಗಕ್ಕೆ ಒಳ್ಳೆಯದಾದರೆ ನನಗೆ ಅಷ್ಟೇ ಸಂತೋಷ, ನಮ್ಮ ಚಿತ್ರರಂಗಕ್ಕೆ ಅಷ್ಟೇ ಸಂತೋಷ. ನಮಸ್ಕಾರ.